So hello guys, welcome back to my channel and ಇವತ್ತಿನ ವಿಡಿಯೋದಲ್ಲಿ we will be discussing something really new, something really exciting here. ನೀವಿಲ್ಲಿ ನೋಡ್ಬೋದು ಒಂದು ಲೆವೆಲ್ಸ್ನ ನಾವಿಲ್ಲಿ ಏನು ಡ್ರಾ ಮಾಡ್ಕೊಂಡಿದ್ದೀವಿ, ಎಷ್ಟು ನೀಟಾಗಿ ನಮಗಿಲ್ಲಿ ರೆಸ್ಪೆಕ್ಟ್ ಆಗ್ತಿದೆ. ಇವತ್ತು ಆಪ್ಷನ್ ಚೈನ್ನ ನೋಡ್ಕೊಂಡು ನಾವು ಟ್ರೇಡಿಂಗ್ನ ಮಾಡಿರೋದು. ಇವತ್ತು ಅಥವಾ 140 ಪಾಯಿಂಟ್ಸ್ ನಾವು ನಿಫ್ಟಿಲಿ ಕ್ಯಾಪ್ಚರ್ ಮಾಡಿದ್ದೀವಿ ಇವತ್ತು. ಓಕೆನಾ, ಟು ಬಿ ಪ್ರಿಸೈಸ್ 138 ಪಾಯಿಂಟ್ಸ್. ಓಕೆ, ಯಾವ ರೀತಿ ನಾವು ಇಷ್ಟು ಚೆನ್ನಾಗಿ ಟ್ರೇಡಿಂಗ್, ಇಷ್ಟು ಚೆನ್ನಾಗಿ ನಮಗೆ ಆಪ್ಷನ್ ಚೈನ್ ವರ್ಕ್ ಆಗಿದೆ ಅದನ್ನು ನಾವು ಆಪ್ಷನ್ ಚೈನಲ್ಲೇ ಕಲಿಯೋಣ ಇವತ್ತು. ಓಕೆನಾ, ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ ಎಲ್ಲರಿಗೂ ಅರ್ಥ ಆಗೋಲ್ಲ. ಸೊ ನಿಮಗೂ ಕೂಡ ಆಪ್ಷನ್ ಚೈನ್ ಕಲಿಬೇಕು. ಈ ಥರ ನೀವು ಪ್ರಿಸೈಸ್ ಆಗಿ ಯು ವಾಂಟ್ ಟು ಸಿ ದ ಲೆವೆಲ್ಸ್ ಆ ಥರ ಏನಾನಿದ್ರೆ ದೆನ್ ಡೆಫಿನೆಟ್ಲಿ ನೀವು ಇಲ್ಲಿ ಕೆಳಗಡೆ ಬರೋ ನಂಬರ್ಗೆ ವಾಟ್ಸ್ಯಾಪ್ ಮಾಡ್ಬೋದು. ಓಕೆನಾ, ನಂಗೆ ವಾಟ್ಸ್ಯಾಪ್ ಮಾಡಿ ನಂಗೆ ಹೇಳಿ ನಂಗೆ ಆಪ್ಷನ್ ಚೈನ್ ಕಲಿಬೇಕು ಅಂತ. January 15th ಒಂದು ಹೊಸ ಬ್ಯಾಚ್ ಶುರು ಆಗೋಕ್ಕಿದೆ. ಓಕೆನಾ, ಆನ್ಲೈನ್ ಬ್ಯಾಚ್ ಗೂಗಲ್ ಮೀಟಲ್ಲಿ ನಡೆಸ್ತೀವಿ. ಕೋರ್ಸ್ ಫೀಸ್ ಬಂದ್ಬಿಟ್ಟು 6,000 rupees. ಓಕೆ, ನೀವೇನು ಮಾಡ್ಬೋದು ಅಂದರೆ ಜಸ್ಟ್ 500 rupees ಕಟ್ಬಿಟ್ಟು ಆ್ಯಸ್ ಅ ಬುಕ್ಕಿಂಗ್ ಅಮೌಂಟ್ ಯು ಕ್ಯಾನ್ ಜಾಯಿನ್ ದ ಕ್ಲಾಸ್. ಬಾಕಿ ಏನು 5,500 rupees ಇರುತ್ತೆ, ಇದನ್ನು ನೀವು EMI ರೂಪದಲ್ಲಿ ಲೇಟರ್ ನೀವು ಇದನ್ನು ಪೇ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ, ಸೊ ನಿಮ್ಗೇನು ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಮಾಡ್ಬೋದು. ಬಾಕಿ ಇವತ್ತು ಸ್ಟೂಡೆಂಟ್ಸ್ ಜೊತೆ ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಆಪ್ಷನ್ ಚೈನ್ನ, ವಿಡಿಯೋನ ಎಂಜಾಯ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್ ಗೈಸ್. ಆ್ಯಂಡ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ವೆನ್ ಮಾರ್ಕೆಟ್ ಇಸ್ ಅ 700 ಹತ್ತ ಮಾರ್ಕೆಟ್ ಇದೆ. ಇಲ್ಲಿ 9:32 ಟೈಮ್ ಇದೆ. 9:32 ಚಾರ್ಟ್ನ ಓಪನ್ ಮಾಡ್ಕೊಂಡು 9:32 ಹತ್ತಿರ ಇಲ್ಲಿತ್ತು ಇಲ್ಲಿದೆ 9:32 ದಿಸ್ ಕ್ಯಾಂಡಲ್ ಎಕ್ಸಾಕ್ಟ್ಲಿ. ಓಕೆ, 9:32 9:35 ಓಡುವಂಥ ಕ್ಯಾಂಡಲ್ ಇದೆ. ಸೊ ಇಲ್ಲಿ ಹತ್ತಿರ 700 ಹತ್ತಿರ ಇದೆ. ಸೊ ಇಲ್ಲಿಗೆ ನಮ್ಗೇನು ಕನ್ಸಿಡರ್ ಮಾಡ್ಕೊಬೇಕು, ಫಸ್ಟ್ ಥಿಂಗ್ ಇಟ್ ಈಸ್ ಅಟ್ ಸಪೋರ್ಟ್ ಲೆವೆಲ್, ಸಪೋರ್ಟ್ ಹತ್ರ ಇದೆ ಇದು. ಓಕೆನಾ, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಕನ್ಸಿಡರ್ ಏನು, ಇದು ಸಪೋರ್ಟ್ 700 ನೋಡಿ. ಎರಡು ಇನ್ನೂ ಒಂದೇ ಲೆವೆಲ್ಗೆ ಬಂದಿಲ್ಲ, ಬೋತ್ ಆರ್ ನಾಟ್ ಇನ್ ದ ಸೇಮ್ ಲೆವೆಲ್. ನಾವು 40 ಪಾಯಿಂಟ್ಸ್ ಅಪ್ 40 ಪಾಯಿಂಟ್ಸ್ ಡೌನ್ ಹಾಕೋಳಕ್ಕೆ ರೆಸಿಸ್ಟೆನ್ಸ್ ಇನ್ನೂ ಇಲ್ಲೇ ಇದೆ. ಸೊ ರೆಸಿಸ್ಟೆನ್ಸ್ ಇಸ್ 25,000, ಸಪೋರ್ಟ್ ಇಸ್ 24,700. ಓಕೆ, ನಾವು ಅಕಸ್ಮಾತ್ ಇಲ್ಲಿ ಚಾರ್ಟ್ನಲ್ಲಿ ಪ್ಲಾಟ್ ಮಾಡಬೇಕಂದ್ರೆ ಸೊ ರೆಸಿಸ್ಟೆನ್ಸ್ ಇಸ್ ಸಮ್ವೇರ್ ಹಿಯರ್. ನಾನು ಅದಕ್ಕೆ ಪ್ಲಾಟ್ ಮಾಡಿಲ್ಲ, ಇಷ್ಟು ದೂರ ಇದೆ, ಹೆಂಗಿದು ಮಾರ್ಕೆಟ್ ಹೋಗಲ್ಲ ಅಷ್ಟು ಗೊತ್ತು ನಮಗೆ. ಯಾಕಂದರೆ ವೀಕ್ಲಿ ರೇಂಜ್ ಇದೆ ಹತ್ತಿರ 24,800 ಹತ್ತಿರ ಏನೋ ಇದೆ. ಬಟ್ ದಟ್ ಡಸಂಟ್ ವರ್ಕ್ ಆಲ್ವೇಸ್, ಬಟ್ ಇಸ್ ಸ್ಟಿಲ್. ಓಕೆನಾ, ಈ ಲೈನ್ ತೆಗೆದುಬಿಡ್ತೀನಿ ನಾನು, ಆಮೇಲೆ ಹೇಳ್ಕೊಡ್ತೀನಿ ಈ ಲೈನ್ ಏನಂತ. ಸೊ ಸಪೋರ್ಟ್ ಈಸ್ ಇಟ್ ಹಿಯರ್. ಸೊ ಸಪೋರ್ಟ್ ಹತ್ತ ಪ್ರೈಸ್ ಫಸ್ಟ್ ಬರ್ತಿದೆ ಅಂದ್ಕೊಳ್ಳಿ. ಸೊ ಪ್ರೈಸ್ ಫಸ್ಟ್ ಏನಿದೆ ರೆಸಿಸ್ಟೆನ್ಸಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರೈಸ್ ಏನಿದೆ ಸೀದಾ ಬಂದು ಸಪೋರ್ಟ್ ಹತ್ರ ಬಂದಿದೆ. ಓಕೆ, ಇನ್ ದಿಸ್ ಕೇಸ್ ಆಬ್ವಿಯಸ್ಲಿ ಆಫ್ಟರ್ ದ ಸೀಯಿಂಗ್ ದ ವಾಲಿಟಾಲಿಟಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಪೋರ್ಟಲ್ಲಿ ಯಾವ ರೀತಿ ನಮಗೆ ಚೇಂಜಸ್ ಆಗ್ತಿದೆ ಅಂತ. ಸೊ ಅದನ್ನ ನೋಡ್ಕೊಂಡು ನೀವು ಟ್ರೇಡ್ನ ಇಲ್ಲಿ ಇನಿಷಿಯೇಟ್ ಮಾಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಯೂಶಲಿ ವಾಟ್ ಹ್ಯಾಪನ್ಸ್, ರೆಸಿಸ್ಟೆನ್ಸ್ ಏನಾದರೂ ಡೌನ್ ಶಿಫ್ಟ್ ಆದರೆ ಇಟ್ ಡಸಂಟ್ ಮ್ಯಾಟರ್ ಮಚ್. ಓಕೆನಾ, ಸಪೋರ್ಟ್ ಕೆಳಗಡೆ ಪ್ರೈಸ್ ಕೂಡ ಕೆಳಗಡೆ ಹೋಗ್ತಿದೆ, ಸಪೋರ್ಟ್ ಏನಾದರೂ ವೀಕ್ ಟುವರ್ಡ್ಸ್ ಬಾಟಮ್ಗೆ ಶಿಫ್ಟ್ ಆಗೋಯ್ತು ಅಂದ್ಕೊಳ್ಳೋಣ, ಆವಾಗ ಪಕ್ಕ ಬರುತ್ತೆ ರಿವರ್ಸಲ್ಲು, ಡಿಪ್ ಬರುತ್ತೆ ಒಂದು, ಅಂದರೆ ಉಲ್ಟಾ ಇದ್ದರೆ ಇದು ಕೂಡ ಡಿಪ್ಪೇ. ಓಕೆನಾ, ಬಟ್ ರೆಸಿಸ್ಟೆನ್ಸ್ ಏನಾದರೂ ಈ ಥರ ಡೌನ್ ಹೋಗ್ತಿದೆ, ರೆಸಿಸ್ಟೆನ್ಸ್ ಶಿಫ್ಟ್ ಆದರೆ ಯೂಶಲಿ ಬರೋಲ್ಲ. ಚಾಲೆಂಜ್ ಹಿಯರ್ ಇಸ್ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಆರ್ ಇನ್ ದ ಸೇಮ್ ಲೆವೆಲ್ ಅಲ್ವಾ. ನಾವು ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಇನ್ ದ 700, 24,700, ಸಪೋರ್ಟ್ ಈಸ್ ಆಲ್ಸೋ 24,700. ಸೊ ಎರಡೂ ಒಂದೇ ಲೆವೆಲ್ ಇರೋದ್ರಿಂದ ನೋಡಿ 40 ಪಾಯಿಂಟ್ಸ್ ಡೌನ್ ನಾನು ಮಾಡಿರೋ ಥಿಯರಿ ಅದು. ಬಟ್ ಆಪ್ಷನ್ ಚೈನ್ಗೇನು ಗೊತ್ತು, 700 ಅಂದರೆ 700 ಅಷ್ಟೇ ಗೊತ್ತಿರೋದು ಆಪ್ಷನ್ ಚೈನ್ಗೆ. ಅದೇನು ಹೇಳೋಕ್ಕದೆ ಮಹಾ. ಸೊ ಆಪ್ಷನ್ ಚೈನ್ ಹೇಳುತ್ತೆ ನನ್ನ ಧರ್ಮ ನಾನು ಬಿಲ್ದೆ ಇವಾಗ 5x ಸ್ಪೀಡಲ್ಲಿ ವಾಪಸ್ ಬಂದಿದೆಯಾ. ಸೊ ನಾನೇನು ಮಾಡ್ತೀನಿ, ಒಂದು ಡಿಪ್ ಕೊಡ್ತೀನಿ, ಒಂದು ಡಿಪ್ ಕೊಡುತ್ತೆ. ಅದೆಷ್ಟು ಫಾಸ್ಟಾಗಿರುತ್ತೆ ಅಂದರೆ ದಟ್ ಈಸ್ ದ ರೀಸನ್ ಒಂದು ದೊಡ್ಡ ಕ್ಯಾಂಡಲ್ ಬಂದಿರೋದು. ಆ್ಯಂಡ್ ಅದಾದಮೇಲೆ ಮಾರ್ಕೆಟ್ ಯಥಾ ಪ್ರಕಾರ ಕಂಟಿನ್ಯೂ ಆಗುತ್ತೆ ಕೂಡ. ಅದೇ ರೀಸನಿಂದ ನಾವು ಆ ಡಿಪ್ನ ಕ್ಯಾಪ್ಚರ್ ಮಾಡಿದ್ದು ಸಿಂಗಲ್ ಕ್ಯಾಂಡಲ್ನಲ್ಲಿ. ನಮಗೆ ಗೊತ್ತಿದ್ದು 5x ಅದು ಒಂದೇ ಒಂದು ಕ್ಯಾಂಡಲ್ ಸಾಕೋದಕ್ಕೆ, ಓನ್ಲಿ ಒನ್ ಕ್ಯಾಂಡಲ್ ಈಸ್ ಇನಫ್. ಸೊ ಒಂದು ಕ್ಯಾಂಡಲ್ ಹೋಯ್ತದು ಹೊಡಿತು. ಸೆಕೆಂಡ್ ಥಿಂಗ್ ಯು ಹ್ಯಾವ್ ಟು ಥಿಂಕ್ ಹಿಯರ್, ಇದನ್ನು ನಾನು ತೆಗೆದುಬಿಡ್ತೀನಿ ಬಿಕಾಸ್ ರೆಸಿಸ್ಟೆನ್ಸ್ ಹೊಟ್ಟೋಗಿದೆ. ನಾವು ರೆಸಿಸ್ಟೆನ್ಸ್ ಇಸ್ 40 ಪಾಯಿಂಟ್ಸ್ ಅಪ್ ಆ್ಯಂಡ್ 40 ಪಾಯಿಂಟ್ಸ್ ಡೌನ್. ಓಕೆ, 40 ಪಾಯಿಂಟ್ಸ್ ಅಪ್ ಮತ್ತು 40 ಪಾಯಿಂಟ್ಸ್ ಡೌನ್ ಸಿಚುವೇಶನ್ ಇಲ್ಲಿ ಬರುತ್ತೆ ನಿಮಗೆ. ಓಕೆ, ಸೊ ನಮಗೇನು ದ ಚಾನ್ಸಸ್ ಆಫ್ ಬೌನ್ಸ್ ಆದಮೇಲೆ 2-3 ಬೌನ್ಸ್ ಆದಮೇಲೆ ಚಾನ್ಸಸ್ ಆಫ್ ಇದೇನಾಗುತ್ತೆ ಅದು ಜಾಸ್ತಿ ಇವಾಗ ಆಗೋಲ್ಲ, ಬಿಕಾಸ್ ಎರಡು ಕೂಡ ಸ್ಟ್ರಾಂಗ್ ಇದೆಯಲ್ಲ. ಸೊ ಇವಾಗ ಎರಡು ಕೂಡ ಮ್ಯಾಟರ್ ಆಗುತ್ತೆ, ಸ್ವಲ್ಪ ಸ್ಟ್ರೆಂತ್ ಎನ್ಹ್ಯಾನ್ಸ್ ಮಾಡಿಬಿಡುತ್ತೆ. ಆ್ಯಂಡ್ ಅದಕ್ಕೆ ಇಲ್ಲಿ ನೋಡ್ತೀರಾ ಫಸ್ಟ್ ಇಲ್ದು 1 ಬೌನ್ಸ್ ಆಗುತ್ತೆ ಬಿಕಾಸ್ ಸಪೋರ್ಟ್ ಆವಾಗಲೇ ಇಲ್ಲಿತ್ತು. ಇದು ಸೆಕೆಂಡ್ ಬೌನ್ಸ್ ಆಗುತ್ತೆ, ಇಲ್ಲಿ ಥರ್ಡ್ ಬೌನ್ಸ್ ಆದಮೇಲೆ ಕೂಡ 40 ಪಾಯಿಂಟ್ಸ್ ಸಕ್ಸಸ್ಫುಲ್, ಅಗೇನ್ 40 ಪಾಯಿಂಟ್ಸಿಂದ ಬೌನ್ಸ್ ಬ್ಯಾಕ್. ಅಗೇನ್ ಲಿಟಲ್ ಬಿಟ್ ಆಫ್ ರಿಸ್ಟ್ರಿಕ್ಷನ್ ಕೊಟ್ಟಿದೆ ಅಂದರೆ
ಅಂಡರ್ಸ್ಟ್ಯಾಂಡ್, ಎಲ್ಲೋ ಒಂದು ಕಡೆ ಇದು ಓಪನ್ ಇಂಟ್ರೆಸ್ಟ್ದು ಒಂದು ಕೈವಾಡ ಇದೆ ಇಲ್ಲಿ. ರೆಸಿಸ್ಟೆನ್ಸ್ ಈಸ್ ಹಿಯರ್ ಸಮ್ವೇರ್ ಅಟ್ 700. ಓಕೆನಾ, ಈ ಕ್ಯಾಂಡಲ್ ಎಷ್ಟು, ಈ ಕ್ಯಾಂಡಲ್ ಸ್ಟಾರ್ಟಿಂಗ್ 950 ಸ್ಟಾರ್ಟಿಂಗ್ ಕ್ಯಾಂಡಲ್ ಇದು. ಓಕೆ, 950 ಸ್ಟಾರ್ಟಿಂಗ್ ಕ್ಯಾಂಡಲ್. ಮೇನ್ ಥಿಂಗ್ ಅರ್ಥ ಮಾಡ್ಕೊಬೇಕಿಲ್ಲಿ ನೀವು, ದ್ಯಾಟ್ ಒಂದು ಇದು ಸೆಕೆಂಡಿಂದ ಮನಿ ಹೊಟ್ಟೋಗಿದೆ. ಸೆಕೆಂಡಿಂದ ಮನಿ ಹೊಟ್ಟೋದಾಗ ವಾಟ್ ಡಸ್ ಇಟ್ ಇಂಡಿಕೇಟ್? ಇಟ್ ಇಂಡಿಕೇಟ್ಸ್ ದಟ್ ಪ್ರೈಸು ಬೇಕಾಗಿದ್ದಕ್ಕಿಂತ ಜಾಸ್ತಿ ಸ್ವಲ್ಪ ಮೇಲೆ ಹೋಗ್ತಿದೆ ಅಂತ. ರೆಸಿಸ್ಟೆನ್ಸ್ ಸೈಡ್ ಏನಾರ ಸೆಕೆಂಡಿಂದ ಮನಿ ಥರ ಪೊಸಿಷನ್ಗೆ ಹೊಟ್ಟೋಯ್ತು ಅಂದರೆ, ದಿಸ್ ಫಸ್ಟಿಂದ ಮನಿ ಅಲ್ಲ, ದಿಸ್ ಸೆಕೆಂಡಿಂದ ಮನಿ. ದಟ್ ಮೀನ್ಸ್ ಬೇಕಿಗಿಂತ ಜಾಸ್ತಿ ಮೇಲೊಟ್ಟೋಗ್ಬಿಟ್ಟಿದೆ ಮಾರ್ಕೆಟು ಅಂತ ಅರ್ಥ. ಇಟ್ ಇಂಡಿಕೇಟ್ಸ್ ಈದರ್ ವಾಲಿಟಾಲಿಟಿ ಆರ್ ಮ್ಯಾನಿಪುಲೇಷನ್. ಬೇಕಾದಕ್ಕಿಂತ ಜಾಸ್ತಿ ಹೊಟ್ಟು, ಇಟ್ಸ್ ಲೈಕ್ ಅ ಓವರ್ ಬಾಟ್. RSI ನೋಡ್ತಿರಲ್ಲ ನೀವು, ಓವರ್ ಬಾಟ್ ಇದ್ದರೆ ಎಷ್ಟಾಗುತ್ತೆ? 70 ಹತ್ರ ಇರುತ್ತೆ. ಆ್ಯಂಡ್ ಓವರ್ ಸೋಲ್ಡ್ ಅಂದರೆ 30 ಹತ್ರ ಇರುತ್ತಲ್ಲ. ಆ್ಯಕ್ಚುಯಲ್ ವ್ಯಾಲ್ಯೂಸ್ 33.33 ಆ್ಯಂಡ್ 66.66. ಓಕೆ, ಸೊ ರೆಸಿಸ್ಟೆನ್ಸ್ ಈ ಥರ ಬಂದಾಗ ಅಂಡರ್ಸ್ಟ್ಯಾಂಡ್ ಯುವರ್ ಇನ್ ಅ ಸಮ್ವೇರ್ ಸಿಚುವೇಶನ್ ಲೈಕ್ ಅ 70 ಅಂತ, ಇಲ್ಲ 80 ಆ ಥರ ಸಿಚುವೇಷನಲ್ಲಿ ಇದ್ದೀರಾ RSIನಲ್ಲಿ ನೀವು. ಸೊ ಪ್ರೈಸ್ ಹ್ಯಾಸ್ ಟು ಕಮ್ ಬ್ಯಾಕ್, ಬರುತ್ತೆ ಕೂಡ ಅದು. ಸೆಕೆಂಡ್ ಅಬ್ಸರ್ವೇಷನ್ ಯು ಹ್ಯಾವ್ ಟು ಲುಕ್ ಅಟ್ ಹಿಯರ್. ಯಾವ ರೀತಿ ನಾನು ಕಾನ್ಫಿಡೆಂಟಾಗಿ ವಿತೌಟ್ ರಿವರ್ಸಲ್ ಕ್ಯಾಂಡಲ್ ಟ್ರೇಡ್ ತೊಗೊಂಡೆ. ಇನ್ನೂ ನೋಡಿಲಿ, ಇದು EOR. ದಿಸ್ ಈಸ್ ನೋಡಿ, ಮ್ಯಾನಿಪುಲೇಷನ್ ಎಷ್ಟೇ ಆಗಲಿ, ವಾಲಿಟಿಲಿಟಿ ಎಷ್ಟೇ ಆಗಲಿ, EOR +1ಕ್ಕಿಂತ ಅಂತೂ ಹೋಗೋಕ್ಕೆ ಚಾನ್ಸ್ ಇಲ್ಲ. ಅಷ್ಟೊಂದೇ ನಮಗೇನು ಕಾಣಿಸ್ತಿಲ್ಲಪ್ಪ EORಕ್ಕಿಂತ +1 ಹೋಗೋದು. ಹಾಂ, ವೀಕ್ನೆಸ್ ಇದೆ, ವೀಕ್ನೆಸ್ ಇದೆ, ಬಟ್ ಸ್ಟ್ರೆಂತ್ ಇಲ್ಲ, ಶಿಫ್ಟಿಂಗ್ ಆಗಿಲ್ಲ ಇನ್ನು. ಪ್ರೈಸು ಇಲ್ಲಿಂದ ಇಲ್ಲಿ ಹೋಗಿರೋದು, ವೀಕ್ನೆಸ್ ಇದೆ, ಬಟ್ ಪರ್ಸೆಂಟೇಜ್ ಕೂಡ ಈಗ ಡಿಕ್ರೀಸ್ ಆಗ್ತಿದೆ. ಚಾನ್ಸಸ್ ಇಲ್ಲೇನು, EOR ಇಲ್ಲಿದೆ, EOR -1 ಇದೆ. ಆ್ಯಂಡ್ ಈ ವ್ಯಾಲ್ಯೂ ನೋಡ್ಕೊಳ್ಳಿ ಎಷ್ಟಿದೆ ಅಂತ, ಆ್ಯಂಡ್ ಪ್ರೈಸ್ ನೋಡಿ ಎಲ್ಲಿದೆ ಅಂತ. ಮಾರ್ಕೆಟ್ ಎಷ್ಟೇ ಮ್ಯಾನಿಪುಲೇಟ್ ಆದರೂ EOR 1+ ಸ್ವಲ್ಪ ಕಷ್ಟ ಮ್ಯಾನಿಪುಲೇಟ್ ಆಗೋಕ್ಕೆ. ಇನ್ನೊಂದು ಅಬ್ಸರ್ವೇಷನ್ ನೋಡ್ಕೊಳ್ಳಿ. ಇನ್ನೊಂದು ಅಬ್ಸರ್ವೇಷನ್ ಏನಾಗುತ್ತೆ, ಮ್ಯಾನಿಪುಲೇಷನ್ ಕ್ಯಾಂಡಲ್ ಅಂತ ನಾನು ಹೇಳಿದೆ. ಇಲ್ಲಿ 2 ಕ್ಯಾಂಡಲ್ ಕಾಣಿಸ್ತಿದೆ ನಮಗೆ, ಚಿಕ್ಕ ಕ್ಯಾಂಡಲ್ಸ್, 7.3 ಕ್ಯಾಂಡಲ್. ನಿಜವಾಗ್ಲೂ ಮ್ಯಾನಿಪುಲೇಷನ್ ಆಗಿದ್ದರೆ ಈ ಥರನೇ ಇನ್ನೊಂದು ಕ್ಯಾಂಡಲ್ ಬಂದಿರೋದು. ಇವಾಗ ಏನು ಬಂದು 940ಗೆ ಆ ಥರ ಇನ್ನೊಂದು ಕ್ಯಾಂಡಲ್ ಬಂದಿರೋದು. ಬಟ್ ದಿಸ್ ಈಸ್ ನಾಟ್ ಮ್ಯಾನಿಪುಲೇಷನ್, ದಿಸ್ ಈಸ್ ಕಾಸ್ಡ್ ಬೈ ವಾಲಿಟಾಲಿಟಿ. ನೀವು ಜೋರಾಗಿ ಓಡ್ಕೊಂಬಂದಿಷ್ಟು ನಿಂತ್ಕೊಂಡ್ಬಿಡ್ತೀರಾ ನೀವು, ಇಲ್ಲ ಸ್ವಲ್ಪ ಮುಂದಕ್ಕೆ ಹೋಗ್ತೀರಾ, ಸ್ವಲ್ಪ ಸ್ಪೀಡೆಲ್ಲ ಸ್ಲೋ ಡೌನ್ ಆಗುತ್ತೆ, ಆಮೇಲೆ ನಿಂತ್ಕೊತೀರಲ್ವ. ಸೇಮ್ ವೇ ಪ್ರೈಸು 5x ಶಿಫ್ಟಿಂಗಲ್ಲಿ ಜೋರಾಗಿ ಬಂದಾಗ ಏನಾಗುತ್ತೆ, ಸ್ವಲ್ಪ ನಿಧಾನಕ್ಕೆ ಬಂದು ನಿಂತ್ಕೊತೀವಿ. ಸೊ ದಿಸ್ ಈಸ್ ಕಾಸ್ಡ್ ಬೈ ವಾಲಿಟಾಲಿಟಿ ಅಂತ ನಾವು ಹೇಳ್ಬೋದು, ಮ್ಯಾನಿಪುಲೇಷನ್ ಅಲ್ಲ. ಆ್ಯಂಡ್ ಎಷ್ಟೇ ವಾಲಿಟಾಲಿಟಿ ಇದ್ದರೂ ಕೂಡ EOR +1 ತನಕ ದಾಟಲ್ಲ. ಅದು ಮ್ಯಾನಿಪುಲೇಷನ್ ಆಗಿದ್ದರೆ ಕ್ರಾಸ್ ಆಗುತ್ತೆ. ಬಿಕಾಸ್ ಮ್ಯಾನಿಪುಲೇಷನ್ ಈ ಥರ ಕ್ಯಾಂಡಲ್ಸ್ ಬರುತ್ತೆ, ಈ ಥರ ಕ್ಯಾಂಡಲ್ಸ್ ಬರಲ್ಲ ಮ್ಯಾನಿಪುಲೇಷನಲ್ಲಿ. ಸೊ ನಮಗೇನು ಗೊತ್ತಾಯಿತು, ಒಂದು ಪರ್ಸೆಂಟೇಜ್ ಇಸ್ ಡಿಕ್ರೀಸಿಂಗ್, ಸೆಕೆಂಡ್ ಥಿಂಗ್ ದಿಸ್ ಇಸ್ ವಾಲಿಟಾಲಿಟಿ, ಥರ್ಡ್ ಥಿಂಗ್ ದಟ್ ಇಟ್ ಈಸ್ ಸ್ವಲ್ಪ ಮೇಲೋಗಿದೆ, ಇನ್ನು ಸ್ವಲ್ಪ ವಾಲಿಟಾಲಿಟಿನ ಚೂರು ಮೇಲೋಗಿದೆ. ಸೊ ವಾಪಸ್ ಇದು ಹೆಂಗಿದು ಬರಲೇಬೇಕು, ರಿಟರ್ನ್ ಬರಲೇಬೇಕಿದು. ಆ್ಯಂಡ್ ಮೋರ್ ಓವರ್ ಇಟ್ ಈಸ್ ಅಟ್ EOR +1. ಈ ಥರ ಸಿಚುವೇಷನಲ್ಲಿ ವೈ ಇಟ್ಸ್ ವಾಲಿಟಾಲಿಟಿ ಆರ್ ವಾಲಿಟಾಲಿಟಿ ಇಲ್ಲ, ಇವೆರಡು ಸಿಚುವೇಶನ್. ಮ್ಯಾನಿಪುಲೇಷನ್ ಬಗ್ಗೆ ಮಾತಾಡ್ತಿಲ್ಲ ನಾನು. ಇವಾಗ ವಾಲಿಟಿಲಿಟಿ ಇದೆ, ಇವಾಗ ಒಂದೊಂದ್ಸತಿ ವಾಲಿಟಾಲಿಟಿ ಇರಲ್ಲ, ಇಲ್ಲಿಂದಾನೇ ಟರ್ನ್ ಹೊಡಿಯೋದು ಗೊತ್ತಾ, ಅವಾಗ ವಾಲಿಟಾಲಿಟಿ ಇರಲ್ಲ. ಏನೇ ಆದರೂ EOR +1ಕ್ಕಿಂತ ಕ್ರಾಸ್ ಆಗೋ ಸ್ವಲ್ಪ ಜಾಸ್ತಿ ಆಗುತ್ತೆ, ಆಮೇಲೆ ಕ್ರಾಸ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಸ್ಟ್ಯಾಗ್ನೇಟ್ ಆಗುತ್ತೆ, ಅಲ್ಲಲ್ಲೇ ಸ್ವಲ್ಪ 1-2 ಕ್ಯಾಂಡಲ್ ಕೊಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಗ್ನೇಷನ್ ಏನು ಕಾಣಿಸ್ತಿದೆ ನಿಮಗಿಲ್ಲಿ, ಈ ಥರ ಸ್ಟ್ಯಾಗ್ನೇಟ್ ಆಗುತ್ತೆ ಪ್ರೈಸು. ಮ್ಯಾನಿಪುಲೇಷನ್ ಆದರೆ ಸ್ಟ್ಯಾಗ್ನೇಟ್ ಆಗಲ್ಲ, ಈ ಥರ ನಿಲ್ಲೋದು ಇಲ್ಲ, ಹೋಗ್ತಾ ಇರುತ್ತೆ ಅದ್ರ ಪರ ಮೇಲೆ. ಎಂಟ್ರಿಗೆ ಆಪರ್ಚುನಿಟಿ ಕೂಡ ಕೊಡಲ್ಲ ನಮಗೆ. ಆ್ಯಂಡ್ ಮೋರ್ ಓವರ್ ಇದು ನಮ್ಮ 40 ಪಾಯಿಂಟ್ಸ್ ಡೌನ್ ಹತ್ರನೇ ಇದೆ. ಅಗೇನ್ ಅನದರ್ ಟೈಪ್ ಆಫ್ ಕನ್ಫರ್ಮೇಷನ್. 1 2 3 4 5 6 ಕನ್ಫರ್ಮೇಷನ್ಸಿಂದ ನಾವೇನು ಮಾಡಿದ್ರಿ,
ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು. ರಿಸ್ಕ್ ಎಷ್ಟಿರುತ್ತೆ? EOR+1 ಅಲ್ಲಿ ಬಂದರೆ ನಿಮಗೆ ಸೇಫೆಸ್ಟ್ ಎಂಟ್ರಿ ಸಿಗುತ್ತೆ. ಓನ್ಲಿ EOR ಅಂದರೆ ಏನೋ ಅನ್ಬೋದಪ್ಪ 40 ಪಾಯಿಂಟ್ ಸ್ಟಾಪ್ ಲಾಸ್ ಅಂತ, ಬಟ್ EOR+1 ಸೇಫೆಸ್ಟ್ ಎಂಟ್ರಿ ಸಿಗುತ್ತೆ. ನೀವಲ್ಲಿ 20 to 25 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಕೂಡ ಮೇಜರ್ಲಿ ಹಿಟ್ ಆಗಲ್ಲ ನಿಮ್ಮದು ಸ್ಟಾಪ್ ಲಾಸ್. 90% ಆಫ್ ದ ಟೈಮ್ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಲ್ಲ. ಹಿಟ್ ಯಾವಾಗ ಆಗುತ್ತೆ? ಓನ್ಲಿ ಇನ್ ದ ಮ್ಯಾನಿಪುಲೇಷನ್ ಟೈಮ್. ಎಕ್ಸ್ಟ್ರೀಮ್ +1 ಬ್ರೋ ಅದು 760 ಹತ್ರ ಇದೆ. 760 750 ಎಲ್ಲ ಒಂದೇ ಅಲ್ಲ, 10 ಪಾಯಿಂಟ್ ಏನು ತೊಂದರೆ ಇಲ್ಲ. ಓಕೆನಾ? ಆ್ಯಕ್ಚುಲಿ ಇದು ನೋಡೋಕೆ ಹೋದ್ರು ಕೂಡ ಇಟ್ ಹ್ಯಾಸ್ ದಿ ವಿಕ್ ನೋಡಿದ್ರೆ ನೀವು ವಿಕ್ ಹ್ಯಾಸ್ ಗಾನ್ ಟು 769. ಸೊ ರೆಸಿಸ್ಟೆನ್ಸ್ ಇಸ್ ನಾರ್ಮಲ್, EOR ಈಸ್ ಲೈಕ್ ಎಕ್ಸ್ಟೆನ್ಷನ್ ಆಫ್ ರೆಸಿಸ್ಟೆನ್ಸ್. ಇದು ಆ್ಯಕ್ಚುಲಿ EOR ಗಿಂತ EOR ಅಂತ ಎಕ್ಸ್ಟ್ರೀಮ್ ಎಕ್ಸ್ಟೆನ್ಷನ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇದನ್ನು ಕ್ರಾಸ್ ಮಾಡೋದು ನಾರ್ಮಲ್ ಮಾರ್ಕೆಟ್ ಕೈಲಿ ಸಾಧ್ಯ ಅಷ್ಟು ಈಸಿಯಾಗಿ ಚಾನ್ಸ್ ಇಲ್ಲ. ಓನ್ಲಿ ಮ್ಯಾನಿಪುಲೇಷನ್ ಕ್ಯಾನ್ ಡೂ ದಿಸ್. ಸೊ ನಮಗೇನು ಗೊತ್ತಾಯಿತು, ಇಲ್ಲಿಂದ ಹಿಂಗಿದು ರಿವರ್ಸಲ್ ಬಂದೇ ಬರುತ್ತೆ. ಆ್ಯಂಡ್ ರಿವರ್ಸಲ್ ಎಲ್ಲಿವರೆಗೂ ಬರುತ್ತೆ? ರಿವರ್ಸಲ್ ಬರುತ್ತೆ ಫಸ್ಟು ನಮಗೆ 40 ಪಾಯಿಂಟ್ ತನಕ. ನಮಗೆ ಗೊತ್ತು 40 ಪಾಯಿಂಟ್ ನಾವು ಕ್ಯಾಪ್ಚರ್ ಈಸಿಯಾಗಿ ಮಾಡ್ತೀವಿ. 40 ಪಾಯಿಂಟ್ಸ್ ನಮಗೆ ಪಕ್ಕಾ ಸಿಗುತ್ತೆ, ಪಕ್ಕಾ ನಾವು ಕ್ಯಾಪ್ಚರ್ ಮಾಡ್ತೀವಿ 40 ಪಾಯಿಂಟ್ಸು. ಆಮೇಲೇನು ಅದನ್ನು ಹೇಳ್ತೀನಿ. ಆಮೇಲೆ ಹೌ ಡಿಡ್ ಐ ಟೆಲ್ ಮಾರ್ಕೆಟ್ ಇಲ್ಲಿವರೆಗೂ ಬಂದೇ ಬರುತ್ತೆ ಅಂತ? ಓಕೆ, ನಾನಿಲ್ಲಿ ಆ್ಯಕ್ಚುಲಿ ಐ ಟೆಲ್ ಯು. ಇಲ್ಲಿ ಮಾಡಿದಾಗ ಫಸ್ಟ್ ಇಲ್ಲಿ 40 ಪಾಯಿಂಟ್ಸಲ್ಲಿ ಐ ಬುಕ್ಡ್ 90% ಆಫ್ ದ ಕ್ವಾಂಟಿಟಿ. ನಾನು 10% ಕ್ವಾಂಟಿಟಿ ಏನಕ್ಕೆ ಹೋಲ್ಡ್ ಮಾಡಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ಫಸ್ಟ್ ಐ ಟೆಲ್ ಯು ದ್ಯಾಟ್ ಯೂಶಲಿ ಐ ಡೋಂಟ್ ಹೋಲ್ಡ್ ಲೈಕ್ ದಿಸ್. ಹೋಲ್ಡ್ ಏನಕ್ಕೆ ಮಾಡಿದೆ? ಒಂದು, ನಾನು ಸ್ಟಾಪ್ ಲಾಸ್ ಏನಿದೆ ಅದನ್ನು ಕಾಸ್ಟ್ ಟು ಕಾಸ್ಟ್ ಹಾಕ್ಕೊಂಡಿದ್ದೆ. ಸ್ಟಾಪ್ ಲಾಸ್ ಏನು ಬರುತ್ತಿದ್ದು ನಮ್ಮದು ಸ್ಟಾಪ್ ಲಾಸ್, ಇದನ್ನು ನಾನು ಕಾಸ್ಟ್ ಟು ಕಾಸ್ಟ್ ಈ ಥರ ಹಾಕ್ಕೊಂಡಿದ್ದು. ಎಂಟ್ರಿ ಎಲ್ಲಿದೆಯೋ ಅಲ್ಲೇ. ಸೆಕೆಂಡ್ ಥಿಂಗ್, ಸೊ ನಾನು ಕಾಸ್ಟ್ ಟು ಕಾಸ್ಟ್ ಹಾಕ್ಕೊಂಡಿದ್ದ ತಕ್ಷಣ ಎನಿವೇ ನಂಗೆ ಲಾಸ್ ಆಗೋಲ್ಲ. 90% ಆಲ್ರೆಡಿ ಪ್ರಾಫಿಟ್ ಆಗೋಗಿದೆ, ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಬರೀ 10% ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಅದು ಕೂಡ ಕಾಸ್ಟ್ ಟು ಕಾಸ್ಟ್. ಸೊ ನನಗೆ ಲಾಸೇ ಆಗೋಲ್ಲ ಹೆಂಗಿದ್ರು, ಸೊ ತೊಂದರೆ ಇಲ್ಲ. ವಾಟ್ ಐ ಕ್ಯಾನ್ ಡೂ ಇಸ್, ಅಕಸ್ಮಾತ್ ಮಾರ್ಕೆಟ್ ಏನಾದರೂ ನೋಡಿ, ನಾನು ಹೇಳ್ದಂಗೆ ಒಂದು ಡಿಪ್ ಬಂದ್ಬಿಟ್ಟು ಕೆಳಗಡೆ ಹೋಗುತ್ತೆ ಅಂತ ನಾನು ಹೇಳಿದ್ದು. ಸೊ ಕೆಳಗಡೆ ಹೋಗೋದಂತೂ ಪಕ್ಕ, ಆ್ಯಂಡ್ ಈ ಲೆವೆಲ್ಗಿಂತ ಕೆಳಗಡೆ ಹೋಗೋದಂತೂ ಪಕ್ಕ. ಆ್ಯಂಡ್ ಸಿನ್ಸ್ ಸಪೋರ್ಟ್ ಕೂಡ ಇಲ್ಲಿಗೆ ಬಂದ್ಬಿಟ್ಟಿದೆ, ವಿಚ್ ಈಸ್ 660 ಅಲ್ಲ ಸಪೋರ್ಟು, ಬಿಕಾಸ್ ಆವಾಗಲೇ 700 ಇತ್ತಾಯಿತು ಸಪೋರ್ಟು. ಸೊ ಅದಕ್ಕೆ ಇಲ್ಲಿಂದ ಪಲ್ಟಿ ಹೊಡಿತಷ್ಟೆ. ಇವಾಗ 660 ಹತ್ರ ಬಂದ್ಬಿಟ್ಟಿದೆ. ಸೊ 24,660. ಸೊ ಇಲ್ಲಿವರೆಗೂ ಅಂತೂ ಚಾನ್ಸ್ ಐತೆ ನನಗೆ. ದಿಸ್ ವಾಸ್ ಜಸ್ಟ್ ಅ ಡಿಪ್ ಅಲ್ವಾ, ಸೊ ಚಾನ್ಸ್ ಅಂತೂ ಐತೆ. ಸೊ ವಿತೌಟ್ ರಿಸ್ಕ್ ನಾನೇನು ಮಾಡಿದೆ, 660ವರೆಗೂ ಹೋಲ್ಡ್ ಮಾಡಿದೆ. ಈ ಕ್ಯಾಂಡಲ್ ಬರುತ್ತೆ, ಅಗೇನ್ ಇಟ್ ವೆಂಟ್ ಡೌನ್. ನೋಡಿ, ಈ ಕ್ಯಾಂಡಲ್ ಬರೋಕ್ಕೂ ಒಂದು ಕಾರಣ ಇದೆ, ಇದು ಡೈವರ್ಜೆನ್ಸಲ್ಲಿ. ಬಟ್ ದಟ್ ಈಸ್ ನಾಟ್ ಅ ಬಿಗ್ ಕಾನ್ಸೆಪ್ಟ್, ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್. ಇಟ್ ಡಸಂಟ್ ವರ್ಕ್ ಮಚ್. ಓಕೆ, ಈ ಕ್ಯಾಂಡಲ್ ಬರೋದು ಡೈವರ್ಜೆನ್ಸ್ಗೆ, ಆಮೇಲೆ ಕಂಟಿನ್ಯೂ ಆಗುತ್ತೆ, ಇಲ್ಲಿಗೆ ನಮಗೆ ಸಿಗುತ್ತೆ ಟ್ರೇಡು. ಸೊ ಈಸಿಲಿ ದಿಸ್ ಈಸ್ 100 ಪಾಯಿಂಟ್ಸ್ ಟ್ರೇಡು, ಆ್ಯಂಡ್ ಇದು ನಮಗೆ 40 ಪಾಯಿಂಟ್ಸ್. ಸೊ ಹತ್ತತ್ರ 140 ಪಾಯಿಂಟ್ಸ್ ಟ್ರೇಡ್ ನಡೆದಿದೆ ಇವತ್ತು ನಮ್ಮದು. ಆ್ಯಂಡ್ 140 ಪಾಯಿಂಟ್ಸ್ ಯೂಶಲಿ ನಮ್ಗೆ ಒಂದ್ಸತಿ ವಾರಕ್ಕೆ ಕೂಡ ಸಿಗಲ್ಲ. ಸೊ ದಿಸ್ ಈಸ್ ಲೈಕ್ ದಿಸ್ ಟುಡೇಸ್ ಟ್ರೇಡ್ ಈಸ್ ಈಕ್ವಲೆಂಟ್ ಟು 3.5 days ಆಫ್ ಟ್ರೇಡಿಂಗ್. ಹತ್ತತ್ರ ಒಂದು ವಾರ ಟ್ರೇಡಿಂಗ್ ಆಗೋಯ್ತಿದ್ದು, ಹತ್ತತ್ರ ಒಂದು ವಾರ ಸಕ್ಸಸ್ಫುಲ್ ಟ್ರೇಡಿಂಗ್ ಆಗೋಯ್ತು ಇವತ್ತೊಂದೇ ದಿವಸ. ಸೊ ಕ್ಯಾಪ್ಚರ್ ದೀಸ್ ಕೈಂಡ್ ಆಫ್ ಮೂವ್ಸ್. ಈ ಥರ ನಿಮಗೆ ಸಿಕ್ಬಿಟ್ರೆ EOR+1 ಈ ಥರ ವಿತೌಟ್ ಮ್ಯಾನಿಪುಲೇಷನ್ ಅಂತ ಗೊತ್ತಾಗ್ಬಿಟ್ರೆ ನಿಮಗೆ ಇಟ್ಸ್ ಅನ್ ಎಕ್ಸ್ಟ್ರೀಮ್ ಎಕ್ಸ್ಟೆನ್ಷನ್ ಆಫ್ ಸಪೋರ್ಟ್ ಗೊತ್ತಾಗ್ಬಿಟ್ರೆ ಸಿಕ್ಕಾಪಟ್ಟೆ ನಿಮಗೆ ಈಸಿಯಾಗಿ ಹೋಗುತ್ತೆ. ಈ ಪಕ್ಕ ಹಿಡಿಬೋದು ನೀವು 100 ಪಾಯಿಂಟ್ಸ್, 100% ಬರುತ್ತೆ, ಚಾನ್ಸೇ ಇಲ್ಲ. ಅದರಲ್ಲಿ ರಿಸ್ಕ್ ತೊಗೊಳೋದಲ್ಲೇನೈತೆ, ಹೆಂಗಿದ್ರು ಮಾರ್ಕೆಟಲ್ಲಿ ಅಕಸ್ಮಾತ್ ನಿಮ್ಮ ಫೇವರಲ್ಲಿ ಹೋಗಲಿಲ್ಲ ಅಂದರೆ ಮಾರ್ಕೆಟ್ ವಿಲ್ ಎನಿವೇ ಸ್ಟ್ಯಾಗ್ನೇಟ್ ಲಿಟಲ್ ಬಿಟ್. ಆ ಸ್ಟ್ಯಾಗ್ನೇಷನ್ ನೋಡ್ಕೊಂಡೇ ಎಕ್ಸಿಟ್ ಆಗ್ಬಿಡ್ಬೋದಾ ನಾವು, ರಿಸ್ಕೇ ಇಲ್ಲ. ಆಮೇಲೆ ಎಕ್ಸ್ಟ್ರೀಮ್ ಎಕ್ಸ್ಟೆನ್ಷನ್ ಆಫ್ ಸಪೋರ್ಟ್ನಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಕೂಡ ನೀವು 20 ಪಾಯಿಂಟ್ಸ್ ಇಲ್ಲ 25 ಪಾಯಿಂಟ್ಸ್ ಇಡ್ಬೋದು. 25 ವುಡ್ ಬಿ ಬೆಟರ್. ಸ್ಟಾಪ್ ಲಾಸು ಕಡಿಮೆ ಇದೆ ನನಗೆ. ಸೊ ಫಾರ್ ಮೀ ಇಟ್ ಈಸ್ ಅ ಸೇಫ್ ಟ್ರೇಡ್ ಆ್ಯಂಡ್ ಅ ಹೈ ರಿವಾರ್ಡ್ ಟ್ರೇಡ್. ರಿಸ್ಕ್ ಈಸ್ ಲೆಸ್, ರಿವಾರ್ಡ್ ಈಸ್ ಸಿಕ್ಕಾಪಟ್ಟೆ ಇದೆ. ಸೊ ನನಗೆ ತುಂಬ ಇಷ್ಟ ಆಯಿತು ಟ್ರೇಡು. ಸೊ ದ್ಯಾಟ್ಸ್ ದ ರೀಸನ್ ಐ ಟುಕ್ ದ ಟ್ರೇಡ್. ಸೊ ಗೈಸ್, ನನಗೆ ಗೊತ್ತು ನಿಮ್ಗೆಲ್ಲ ಏರೋಪ್ಲೇನ್ ಹೋದಂಗೆ ಮೇಲ್ಗಡೆ ಹೋಗಿದೆ ಅಂತ, ಬೌನ್ಸರ್ ತರ. ಐ ನೋ ಯು ಡಿಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್, ಇಟ್ಸ್ ಫೈನ್ ಗೈಸ್. ಇದೇ ಆಪ್ಷನ್ ಚೈನ್ ಥಿಯರಿನಲ್ಲಿ ಆಕ್ಯುರೇಟ್ ಆಗಿ ಈ ತರ ನಾವು ಲೆವೆಲ್ಸ್ ನ ಡ್ರಾ ಮಾಡ್ಬೋದು. ಇನ್ನ ಕೂಡ ವಿಡಿಯೋ ತುಂಬಾ ಇದೆ. ನಾನು ಸುಮ್ಮನೆ ನಿಮ್ಗೆ ತೋರಿಸೋ ವಿಡಿಯೋ ವಿಚ್ ಯು ವೋಂಟ್ ಅಂಡರ್ಸ್ಟ್ಯಾಂಡ್ ಬಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ದಟ್ಸ್ ದ ರೀಸನ್ ಗೈಸ್. ನೀವು ಕೂಡ ಏನನ್ನ ಕಲಿಬೇಕು, ಈ ತರ ಆಪ್ಷನ್ ಚೈನ್ ಆಕ್ಯುರೇಟ್ ಮೂವ್ಸ್ ನ ಕಲಿಬೇಕು ಅಂದ್ರೆ ಕೆಳಗಡೆ ಬರೋ ನಂಬರ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್. ನೀವು ವಾಟ್ಸ್ಆಪ್ ಮಾಡಿ, ಐ ವಾಂಟ್ ಟು ಜಾಯ್ನ್ ಅಂತ ಹೇಳಿ. January 15th ಕ್ಲಾಸಸ್ ಶುರು ಆಗುತ್ತೆ.
30 ಸೆಷನ್ಸ್ ಇರುತ್ತೆ ಕ್ಲಾಸಸ್, ಓಕೆನಾ. ಅಂಡ್ ನಿಮ್ಗೆ ನಾನೇ ಬಂದು ಹೇಳ್ಕೊಡ್ತೀನಿ ಗೂಗಲ್ ಮೀಟ್ ಅಲ್ಲಿ ಲೈವ್, ಓಕೆ, ಎವ್ರಿ ಸಿಂಗಲ್ ಡೇ. ಅಂಡ್ ನಿಮ್ಗೆ ಚಾನ್ಸ್ ಸಿಗುತ್ತೆ ಲೈವ್ ನಲ್ಲಿ ಕುತ್ಕೊಂಡು ನನ್ನ ಜೊತೆ ಟ್ರೇಡ್ ಮಾಡಕ್ಕೆ, ಪ್ರೈವೇಟ್ ನಲ್ಲಿ ಕೂಡ. ಸೊ ಕೋರ್ಸ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಅದಕ್ಕೆ. ಸೊ ಇಫ್ ಯು ಇಂಟ್ರೆಸ್ಟೆಡ್, ನೀವು ನನ್ನ ಜೊತೆ ಕೂಡ ಜಾಯಿನ್ ಆಗ್ಬೋದು. ವಾಟ್ಸ್ಆಪ್ ನಂಬರ್ಗೆ ಇಲ್ಲಿ ನೀವು ಮೆಸೇಜ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬೈ.